ಬಳ್ಳಾರಿ ರಾಜಕೀಯ ಇದೀಗ ಬೂದಿ ಮುಚ್ಚಿದ ಕೆಂಡದಂತಿದೆ. ನಿನ್ನೆ ನಡೆದ ಫೈರಿಂಗ್ ಇದೀಗ ರಾಜಕೀಯ ಸ್ವರೂಪ ಪಡೆದುಕೊಂಡಿದ್ದು ನನ್ನ ಕೊಲೆಗೆ ಸಂಚು ರೂಪಿಸಲಾಗಿತ್ತು ಅಂತ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಗಂಭೀರ ಆರೋಪ ಮಾಡಿದ್ದಾರೆ. ಅಷ್ಟಕ್ಕೂ ಯಾರ ವಿರುದ್ಧ ಆರೋಪ ಮಾಡಿದ್ದು ಎಂಬುದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಜನಾರ್ದನ ರೆಡ್ಡಿ ಹತ್ಯೆಗೆ ನಡೆದಿತ್ತ ಪ್ರೀ ಪ್ಲಾನ್, ಉದ್ದೇಶ ಪೂರ್ವಕವಾಗಿಯೇ ಮನೆ ಮೇಲೆ ದಾಳಿ. ನಾರಾ ಭರತ್ ರೆಡ್ಡಿ ವಿರುದ್ಧ ಮುಗಿಬಿದ್ದ ರೆಡ್ಡಿ ರಾಮುಲು. ಎಸ್, ನಿನ್ನೆ ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ರಾಜಕೀಯ ಸ್ವರೂಪ ಪಡೆದುಕೊಂಡಿದ್ದು ಜನಾರ್ದನ ರೆಡ್ಡಿ ಹತ್ಯೆಗೆ ಪ್ರೀ ಪ್ಲಾನ್ ನಡೆದಿತ್ತು ಎಂಬ ಗಂಭೀರ ಆರೋಪವನ್ನ ಶ್ರೀರಾಮುಲು ಮಾಡಿದ್ದಾರೆ. ಬಳ್ಳಾರಿ ಶಾಸಕ ನಾರಾ ಭರತ್ ರೆಡ್ಡಿ ಉದ್ದೇಶಪೂರ್ವಕವಾಗಿಯೇ ಈ ದಾಳಿ ಮಾಡಿರುವಂಥದ್ದು ಎಂದು ಜನಾರ್ದನ ರೆಡ್ಡಿ ಗಂಭೀರ ಆರೋಪ ಮಾಡಿದ್ರು. ಬೆಳಿಗ್ಗೆ ರಾಮುಲು ಮತ್ತು ರೆಡ್ಡಿ ಜಂಟಿ ಪ್ರೆಸ್ ಮೀಟ್ ಮಾಡಿ ಬಳ್ಳಾರಿ ರಾಜಕೀಯದಲ್ಲಿ ಈ ರೀತಿ ನಾವು ನೋಡಿಯೇ ಇಲ್ಲ. ರಾಜಕೀಯ ಅಂದ್ರೆ ಹೀಗೆ ಒಬ್ಬನ ಸಾವಿನ ಮೇಲೆ ಮಾಡಬಾರ್ದು. ಶೂಟ್ ಮಾಡೋದು, ಗುಂಡು ಹಾರಿಸೋದು ರಾಜಕೀಯವಲ್ಲ ಎಂದು ನಾರಾ ಭರತ್ ರೆಡ್ಡಿ ವಿರುದ್ಧ ಕಿಡಿಕಾರಿದ್ರು. ಬಳ್ಳಾರಿ ಜನಾರ್ದನ್ ರೆಡ್ಡಿ ಅವರ ಮೊನ್ನೆ ಸುಟ್ಟಾಕ್ತಿದ್ದಿ ಅಂದ್ರೆ ಅವರೆಲ್ಲ ಪ್ರೀ ಪ್ಲಾನ್ ಮಾಡಿಕೊಂಡಿರೋ ಕಾರಣ. ಯಾವ ರೀತಿ ಪ್ರೀ ಪ್ಲಾನ್ ಅಂದ್ರೆ ಅವನೊಬ್ಬನು ಆ ಪೆಟ್ರೋಲ್ ಬಾಟಲ್ಗಳು ಹಿಡ್ಕೊಂಡ್ರಿ, ಪೆಟ್ರೋಲ್ ಬಾಂಬ್ ಅಂತಾರ ನೋಡ್ರಿ, ಆ ಬೀರ್ ಬಾಟ್ಲಲ್ಲಿ ಪೆಟ್ರೋಲ್ ಹಾಕ್ತಾರ್ರಿ. ಪೆಟ್ರೋಲ್ ಹಾಕಿದ ನಂತರ ಮುಚ್ಚೋದು ಬಟ್ಟೆ ಹತ್ರ ಮುಚ್ಚತಾರ್ರಿ. ಆ ಬೆಂಕಿ ಹಚ್ಚಿ ಒಗದ್ರಿ ಡಮ್ ಅಂತೇಳಿ ಬ್ಲಾಸ್ಟ್ ಆಗ್ತಾರ್ರಿ. ಇನ್ನು ಜನಾರ್ದನ ರೆಡ್ಡಿ ಹೇಳ್ತಿರೋದೆಲ್ಲವೂ ಸುಳ್ಳು. ವಾಲ್ಮೀಕಿಗೆ ಅವಮಾನ ಮಾಡಿದ ರೆಡ್ಡಿ ಒಬ್ಬ ನೀಚ ಎಂದು ಶಾಸಕ ಭರತ್ ರೆಡ್ಡಿ ವಾಗ್ದಾಳಿ ನಡೆಸಿದ್ರು. ತಮ್ಮ ವಿರೋಧಿಗಳ ಗುಂಪಿನಿಂದಲೇ ಗುಂಡು ಹಾರಿಸಲಾಗಿದೆ. ನಮ್ಮ ಕಾರ್ಯಕರ್ತನ ಸಾವಿಗೆ ಅವರೇ ಕಾರಣ ಎಂದು ಆರೋಪಿಸಿದ್ದಾರೆ. ಮೃತಪಟ್ಟ ಯುವಕನ ತ್ಯಾಗ ಜನಾರ್ದನ ರೆಡ್ಡಿ ರಾಜಕೀಯ ಅಂತ್ಯವಾಗಲಿದೆ. ಯಾರು ಅವನ ಮನೆ ಮುಂದೆ ಬ್ಯಾನರ್, ಅವನು ನೀಚ. ರೋಡಲ್ಲಿರೋ ಅಂಥದ್ದನ್ನು ನನ್ನ ಮನೆ ಮುಂದೆ ಇದೆ ಅಂತೇಳಿ ಅವನೇ ಕ್ರಿಯೇಟ್ ಮಾಡ್ತಾನೆ. ಒಂದು ಮಾಜಿ ಮಂತ್ರಿ ಆದಂಥವನು, ಶಾಸಕ ಇದ್ದಂಥವನು ಅವನೇ ರೋಡಿಗೆ ಬಂದು ಇಂಥ ಕಾರ್ಯ ಮಾಡ್ತಾನೆ. ಉದ್ದೇಶ ಮರತ್ರೆಡ್ಡಿ ಊರಲ್ಲಿ ಇರಲಿಲ್ಲ, ಉದ್ದೇಶ ಆ ನೀಚಂದಿದೇನೋ ಅಂತೇಳಿ ನೀವು ಏನು ಇವನು ರಾಕ್ಷಸ ಈ 10-20 ಮಾಡ್ಕೊಂಡು ಬರ್ತಿದ್ರಲ್ಲ, ಅದಕ್ಕೆ ಅಂತ್ಯ ಮಾಡೇ ಮಾಡ್ತಾರೆ. ಇನ್ನು ಘಟನೆ ಸಂಬಂಧ ರಾಜಶೇಖರಣ್ಣ ಈಶ್ವರ್ ನೀಡಿದ ದೂರಿನಡಿ ಜನಾರ್ದನ ರೆಡ್ಡಿ ಸೇರಿ 8 ಮಂದಿ ವಿರುದ್ಧ ಬಳ್ಳಾರಿಯ ಬ್ರೂಸ್ಪೇಟೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಜನಾರ್ದನ ರೆಡ್ಡಿಯಿಂದಲೂ ಪ್ರತಿ ದೂರು ದಾಖಲಾಗಿದೆ. ಈ ದಾಳಿಯ ಬಗ್ಗೆ ಬಿಜೆಪಿ ನಾಯಕರು ಸಿಬಿಐ ತನಿಖೆಗೆ ವಹಿಸುವಂತೆ ಸರ್ಕಾರವನ್ನ ಒತ್ತಾಯಿಸಿದ್ರು. ಈ ನಡುವೆ ಇಂದಿನ ಸಚಿವ ಸಂಪುಟದಲ್ಲೂ ಚರ್ಚೆ ನಡೆಸಿ ಈ ಕೇಸನ್ನ ಸಿಐಡಿ ತನಿಖೆಗೆ ವಹಿಸುವ ಸಾಧ್ಯತೆ ಇದೆ. ಒಟ್ಟಾರೆ ಬ್ಯಾನರ್ ಕಟ್ಟಲು ಶುರುವಾದ ಗಲಾಟೆ ಒಬ್ಬನ ಬಲಿ ಪಡೆದುಕೊಂಡಿದೆ. ಇದರ ಜೊತೆಗೆ ಜನಾರ್ದನ ರೆಡ್ಡಿ ಹತ್ಯೆಗೆ ಸಂಚು ರೂಪಿಸಲಾಗಿತ್ತ ಎಂಬ ಚರ್ಚೆ ಇದೀಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಇದು ಏನೇ ಆಗಲಿ, ರಾಜಕೀಯ ಕಿತ್ತಾಟದಲ್ಲಿ ಒಬ್ಬನ ಜೀವವೇ ಹಾರಿ ಹೋಗಿರೋದಂತೂ ನಿಜಕ್ಕೂ ವಿಪರ್ಯಾಸ. ಕ್ಯಾಮರಾಮನ್ ರಾಧಾಕೃಷ್ಣ ಜೊತೆ ವೆಂಕಟೇಶ ಕುಲಕರ್ಣಿ, ಗ್ಯಾರಂಟಿ ನ್ಯೂಸ್, ಬಳ್ಳಾರಿ.